ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ರೀಡಿಂಗನ್ನು ತಗೋತಾ ಇದ್ದೀನಿ. ಓಕೆ, ಈ ಒಂದು ರೀಡಿಂಗನ್ನು ನಿನ್ನೆ ಅಪ್ಲೋಡ್ ಮಾಡಬೇಕಿತ್ತು. ಸೊ ಅನಿವಾರ್ಯವಾದಂತಹ ಕಾರಣಗಳಿಂದ ನಾನು ಬ್ಯುಸಿ ಇದ್ದಿದ್ದರಿಂದ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರಿಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಮತ್ತು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು. ಓಕೆ, ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಇದು ಹೊಸ ಕಾರ್ಡ್ ಆಗಿರುತ್ತೆ. ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ಬದಲಾವಣೆಗಳಾಗತ್ತೆ ಅನ್ನೋದನ್ನ ಹೊಸ ಕಾರ್ಡಿನ ಮೂಲಕವೇ ತಗೊಳ್ಳೋಣ. ಓಕೆ, ಸೊ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ತಗೋಬಹುದು. ರೀಡಿಂಗ್ಸ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನು ಮಾಡಬೇಕು? ಪ್ಲೀಸ್ ಸೆಲೆಕ್ಟ್ ಇವು ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಸ್ಕ್ರೀನ್ ಮೇಲೆ ಆಪ್ಷನ್ ಬರ್ತಾ ಇದೆ ಅಲ್ವಾ? ವೆರಿ ಗುಡ್. ವೈಟ್ ಮತ್ತು ಪಿಂಕ್ ಇರುವಂತಹ ಫ್ಲವರನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ 1. ವೈಟ್ ಮತ್ತು ಯೆಲ್ಲೋ ಇರುವಂತಹ ಫ್ಲವರನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ 2 ಆಗಿರುತ್ತೆ. ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ. ಯಾವ ಕಲರಿನ ಫ್ಲವರ್ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡರಲ್ಲೂ ವೈಟ್ ಇದೆ, ಬಟ್ ಆದರೆ ಒಂದರಲ್ಲಿ ಪಿಂಕ್ ಇದೆ, ಇನ್ನೊಂದರಲ್ಲಿ ಯೆಲ್ಲೋ ಇದೆ. ಸೊ ಔಟರ್ ಲೈನ್ ಮಾತ್ರ ನಿಮಗೆ ವೈಟ್ ಇರುವಂಥದ್ದು. ಅದನ್ನು ಗಮನಿಸಿ, ಏನು ಆ ಎರಡು ಹೂಗಳಿಗೂ ಇರುವಂತಹ ವ್ಯತ್ಯಾಸಗಳನ್ನು ಗಮನಿಸಿ, ಯಾವ ಕಲರ್ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರಿನ ಹೂವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲವು ಬದಲಾವಣೆಗಳು ಈ ವಾರದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ನೀವು ನೋಡಬಹುದು. ಓಕೆ, ಸೊ ರೀಡಿಂಗನ್ನು ಶುರು ಮಾಡೋಣ. ಸೆಲೆಕ್ಟ್ ಆಯ್ತಲ್ವಾ? ಓಕೆ, ಲೆಟ್ಸ್ ಸ್ಟಾರ್ಟ್. ಫೈಲ್ ನಂಬರ್ 1 ಯಾರೆಲ್ಲ ಸೆಲೆಕ್ಟನ್ನು ಮಾಡ್ಕೊಂಡಿದ್ದಾರೋ, ವೈಟ್ ಕಲರ್, ವೈಟ್ ಪ್ಲಸ್ ಪಿಂಕ್ ಇರುವಂತಹ ಕಲರ್ ಇರುವಂತಹ ಫ್ಲವರನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೋ ಅವರಿಗೆ ಈ ರೀಡಿಂಗು ಅನ್ವಯ ಆಗತ್ತೆ. ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ. ಸ್ಪಿರಿಟ್ಸ್ ಫೈಲ್ ನಂಬರ್ 1 ಅವರ ಪ್ರೀತಿಯ ಜೀವನದಲ್ಲಿ ಈ ವಾರದಲ್ಲಿ ಯಾವ ಕೆಲವು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆ. ವೆರಿ ಗುಡ್. ಸೊ ಈ ವಾರದಲ್ಲಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ತುಂಬ ಆಲೋಚನೆಗಳನ್ನು ಒಬ್ಬರೇ ಕೂತು ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಒಬ್ಬರೇ ಕೂತು ಆಲೋಚನೆಗಳನ್ನು ಮಾಡ್ತೀರಾ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಕೆಲವೊಂದು ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ನೀವು ಒಂಟಿಯಾಗಿ ಕೂತ್ಕೊಂಡು ಆಲೋಚನೆಗಳನ್ನು ಮಾಡ್ತೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೆಲ್ಫ್ ರಿಫ್ಲೆಕ್ಷನ್ಸ್ಗಳ ಕಡೆಗೆ, ನಾನು ಪ್ರೀತಿಯಲ್ಲಿ ಹೋಗ್ತಾ ಇರುವಂತಹ ದಾರಿ ಕರೆಕ್ಟ್ ಆಗಿದೆಯಾ, ಏನಾದರೂ ಅದರಿಂದ ತೊಂದರೆ ಇದೆಯಾ, ಈ ತರಹದ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಆಲೋಚನೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಓಕೆ, ಗಾಡ್ ಸ್ಪಿರಿಟ್. ಓಕೆ, ಸೊ ಪ್ರೀತಿಯ ಜೀವನದಲ್ಲಿ ಕೆಲವೊಂದು ರೀತಿಯ ರೀಕನೆಕ್ಟ್ಗಳ ಬಗ್ಗೆ ಆಲೋಚನೆಗಳನ್ನು ಮಾಡ್ತೀರಾ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾಯಿದೆ. ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರುವಂಥದ್ದು, ಯಾವುದೇ ಕಾರಣಕ್ಕೂ ಪ್ರೀತಿಯನ್ನು ಬಿಟ್ಕೊಡ್ಬಾರ್ದು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾಯಿದೆ. ಒಂಟಿಯಾಗಿ ಕೂತ್ಕೊಂಡು ಪ್ರೀತಿಯ ಬಗ್ಗೆ ಆಲೋಚನೆಯನ್ನು ಮಾಡೋದಂದಿರ ಪ್ರೀತಿಯಲ್ಲಿ ಯಾವುದೇ ರೀತಿಯ ಕನೆಕ್ಷನ್ಸನ್ನು ಕಳ್ಕೋಬಾರ್ದು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಮುಂದೆ ಹೋಗುವಂತಹದ್ದು, ಒಬ್ರಿಗೊಬ್ಬರಿಗೆ ರೀಕನೆಕ್ಟ್ ಆಗುವಂತಹದ್ದು. ಎಲ್ಲಿ ಏನಾದರೂ ತಪ್ಪುಗಳಾದರೆ ಅಥವಾ ಮಿಸ್ಟೇಕ್ಸ್ಗಳಾಗ್ತಾ ಇದ್ರೆ ಅಥವಾ ಕಾನ್ಫ್ಲಿಕ್ಟ್ಗಳಾಗ್ತಾ ಇದ್ರೆ ಅದನ್ನು ಅಲ್ಲಲ್ಲೇ ಸರಿ ಮಾಡ್ಕೋಬೇಕು ಅನ್ನುವಂತಹ ರೀತಿಯ ಮೂಮೆಂಟ್ಸ್ಗಳನ್ನು ತಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ತುಂಬ ಸಪೋರ್ಟಿವ್ ಆಗಿ ಇಬ್ಬರೂ ಕೂಡ ಇರ್ತೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತು ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನುವಂತಹ ಕೆಲವೊಂದು ರೀತಿಯ ಪ್ರೀತಿಗಳನ್ನು ಮುಂದುವರಿಕೆಗಳ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಒಬ್ರಿಗೊಬ್ಬರಿಗೆ ತುಂಬ ಸಪೋರ್ಟಿವ್ ಆಗಿರುವಂಥದ್ದು, ಎಲ್ಲಾದರೂ ವೇರಿಯೇಷನ್ಗಳು ಬಂದರೆ ಅದನ್ನು ಸರಿ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂಥದ್ದು, ಅಥವಾ ಎಲ್ಲಾದರೂ ವೇರಿಯೇಷನ್ಗಳು ಬರ್ತಾ ಇದ್ದರೆ ತಾನೇ ಒಬ್ಬರೇ ಕೂತ್ಕೊಂಡು ಆಲೋಚನೆ ಮಾಡಿ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗೋ ಪ್ರಯತ್ನಗಳನ್ನು ಮಾಡುವಂಥದ್ದು, ಇದೆಲ್ಲ ರೀತಿಯ ಮುಂದುವರಿಕೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಯಾವ ಕಾರ್ಡ್ ಬರ್ತಾ ಇದೆ ಅನ್ನೋದನ್ನ ನೋಡಬೇಡ. ಓಕೆ, ಸೊ ಪ್ರೀತಿಯ ಜೀವನದಲ್ಲಿ ಪ್ರೋಗ್ರೆಸ್ಗಳನ್ನು ಮಾಡಲೇಬೇಕು ಅನ್ನುವಂಥ ಮನಸ್ಥಿತಿಗಳಲ್ಲಿ ಮುಂದುವರಿಕೆಗಳನ್ನು ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಡಿಸ್ಟೆನ್ಸ್ ಇದೆ, ಲಾಂಗ್ ಡಿಸ್ಟೆನ್ಸ್ಗಳು ಆಗ್ತಾ ಇದೆ. ಸೊ ಅದರಲ್ಲಿ ನಾವು ಪ್ರೋಗ್ರೆಸ್ಸನ್ನು ಮಾಡಲೇಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಇಟ್ಕೊಂಡಿರುವಂಥದ್ದು.
ಇನ್ವಿಷನಿಂಗ್ ಫ್ಯೂಚರಿನಲ್ಲಿ ಆದ್ರೂ ಕೂಡ ಪ್ರೀತಿಯಲ್ಲಿ ಗ್ರೋತ್ಗಳನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಆಲೋಚನೆಗಳನ್ನು ಮಾಡ್ತಾ ಇರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ ಓಕೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಓವರ್ ಥಿಂಕಿಂಗನ್ನು ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸ್ಟ್ರೆಸ್ಗಳನ್ನು ತುಂಬ ಜಾಸ್ತಿ ಮಾಡ್ಕೋತಾ ಇದ್ದೀರಾ, ಬರ್ಡನ್ ಮಾಡ್ಕೋತಾ ಇದ್ದೀರಾ, ನಿಮ್ಮದೇ ಆದಂತಹ ರೀತಿಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ತುಂಬ ಜಾಸ್ತಿ ಮಾಡ್ಕೋತಾ ಇದ್ದೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇದೆಲ್ಲವನ್ನು ನೀವು ಯಾಕೆ ಮಾಡ್ತಾ ಇದ್ದೀರಾ ಅಂದರೆ ಪ್ರೀತಿಯನ್ನು ಉಳಿಸ್ಕೋಬೇಕು, ಅದನ್ನು ಬೆಳೆಸಬೇಕು. ಇನ್ವಿಷನಿಂಗ್ ಫ್ಯೂಚರಲ್ಲಿ ನಾನು ಪ್ರೀತಿಯನ್ನು ಬಿಟ್ಕೊಡೋದು ಸಾಧ್ಯ ಇಲ್ಲ, ಸೊ ಅದಕ್ಕೋಸ್ಕರವಾಗಿ ನಾನು ಏನಾದರೂ ಮಾಡೇ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಓವರ್ ಥಿಂಕಿಂಗನ್ನು ಮಾಡ್ತಾ ಇರುವಂತಹದ್ದು, ಪ್ರೀತಿಯ ವಿಚಾರದಲ್ಲಿ ಸ್ಟ್ರೆಸ್ಗಳನ್ನು ಮಾಡ್ಕೋತಾ ಇರುವಂತಹದ್ದು, ಬರ್ಡನ್ಗಳನ್ನು ಮಾಡ್ಕೋತಾ ಇರುವಂತಹದ್ದು, ಪ್ರೀತಿಯ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ನೀವೇ ಹೊತ್ತು ಮುಂದೆ ಹೋಗ್ತಾ ಇರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ವಾರದಲ್ಲಿ ತುಂಬ ಆಲೋಚನೆಗಳನ್ನು ಮಾಡಿ ಮುಂದುವರಿಸ್ಕೊಂಡು ಹೋಗುವಂತಹ ಪ್ರಯತ್ನದಲ್ಲಿ ನೀವು ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಜಾಸ್ತಿ ಮಾಡ್ಕೋತಾ ಇದ್ದೀರಾ, ಸ್ಟ್ರೆಸ್ಗಳನ್ನು ಮಾಡ್ಕೋತಾ ಇದ್ದೀರಾ, ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಹೆಚ್ಚು ಟೈಮನ್ನು ಕೊಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಪಾಯಿಂಟ್ ನಂಬರ್ 1 ಅವರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ ಸೊ ಇದಿಷ್ಟು ಈ ವಾರದ ಲವ್ ರೀಡಿಂಗ್ ಆಗಿರುತ್ತೆ. ಈ ವಾರದ ಕೆಲವು ಮೂವ್ಮೆಂಟ್ಸ್ಗಳೇನು ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೇಕಿ ಬಾಯ್. ಗೋ ಟು ದ ನೆಕ್ಸ್ಟ್ ಪಾಯಿಂಟ್ ನಂಬರ್ 2. ಪಾಲ್ ನಂಬರ್ 2 ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ? ವೈಟ್ ಮತ್ತು ಯೆಲ್ಲೋ ಇರುವಂತಹ ಫ್ಲವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. 2 ಮಿಕ್ಸ್ಡ್ ಕಲರ್ ಇರುವಂತಹ ಫ್ಲವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಇವರ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರದಲ್ಲಿ ಯಾವ ಕೆಲವು ಬದಲಾವಣೆಗಳಾಗತ್ತೆ ಅನ್ನೋದನ್ನ ನೋಡೋಣ. ಓಕೆ ಲೆಟ್ಸ್ ಸ್ಟಾರ್ಟ್. ಸೊ ಸ್ಪಿರಿಟ್ಸ್, ಪ್ರೀತಿಯ ಜೀವನದಲ್ಲಿ ಪಾಲ್ ನಂಬರ್ 2 ಅವರ ಬದಲಾವಣೆಗಳೇನಿರುತ್ತೆ ಈ ವಾರಕ್ಕೆ ಸ್ಪಿರಿಟ್ಸ್? ಓಕೆ, ಲ್ಯಾಕ್ಗಳಿರುತ್ತೆ, ಅಲ್ಲಿಂದಲ್ಲೇ ನಿಲ್ತಾ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಪ್ರೀತಿಯ ಜೀವನದಲ್ಲಿ ಯಾವುದೇ ರೀತಿಯ ಮುಂದುವರಿಕೆಗಳು ಇಲ್ಲ, ಮತ್ತೆ ಫೀಲಿಂಗ್ಗಳು ತುಂಬ ಲೆಫ್ಟ್ ಔಟ್ ಆಗ್ತಾ ಇರುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾಕೋ ಕೆಲವೊಬ್ಬರಿಗೆ ಪ್ರೀತಿಯ ವಿಚಾರದಲ್ಲಿ ರಿಜೆಕ್ಷನ್ಸ್ಗಳು ಕೂಡ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮೊದಲನೇ ಕಾರ್ಡಿನಲ್ಲೇ ಮಾಡ್ತಾ ಇದೆ. ಓಕೆ, ಸೊ ಪ್ರೀತಿಯ ಜೀವನದಲ್ಲಿ ರಿಜೆಕ್ಷನ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಫೀಲಿಂಗ್ಗಳು ಲೆಫ್ಟ್ ಔಟ್ ಆಗೋದನ್ನ ಸೂಚಿಸ್ತಾ ಇದೆ. ಪ್ರೀತಿಯಲ್ಲಿ ಯಾವುದೇ ರೀತಿಯ ಮುಂದುವರಿಕೆಗಳು ಈ ವಾರದಲ್ಲಿ ಇಲ್ಲ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಸ್ಪಿರಿಟ್. ವೆರಿ ಗುಡ್. ನೆಕ್ಸ್ಟ್ ಕಾರ್ಡಿನಲ್ಲಿ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಕ್ಲೋಸ್ಡ್ ಆಫ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾವುದೇ ರೀತಿಯ ಮುಂದುವರಿಕೆಗಳಿಲ್ಲ, ಡೋರ್ ಕ್ಲೋಸ್ ಆಗ್ತಾ ಇದೆ, ಪ್ರೀತಿಯ ಡೋರು ಕ್ಲೋಸ್ ಆಗ್ತಾ ಇದೆ ಅನ್ನೋಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಬಿಕಾಸ್ ಇನ್ಸೆಕ್ಯೂರಿಟಿಗಳು ಪ್ರೀತಿಯ ಜೀವನದಲ್ಲಿ ಇರೋದ್ರಿಂದ ತುಂಬ ಪೊಸೆಸಿವ್ ಆಗಿ ವರ್ತನೆಗಳನ್ನು ಮಾಡ್ತಾ ಇರುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಅದೇ ಕಾರಣಗಳಿಗೋಸ್ಕರವಾಗಿ ಪ್ರೀತಿಯ ವಿಚಾರದಲ್ಲಿ ಮುಂದುವರಿಕೆಗಳು ಆಗೋದಿಲ್ಲ. ಫೀಲಿಂಗ್ಸ್ಗಳು ಸ್ಟ್ರಕ್ ಆಗುತ್ತೆ, ಫೀಲಿಂಗ್ಗಳಲ್ಲಿ ತುಂಬ ಬೇಚಾರಗಳಾಗತ್ತೆ, ಮತ್ತು ಪ್ರೀತಿಯಲ್ಲಿ ರಿಜೆಕ್ಷನ್ಸ್ಗಳಿರುತ್ತೆ ಅನ್ನೋದನ್ನ ಮೊದಲನೇ ಕಾರ್ಡಿನಲ್ಲಿ ಕೊಟ್ಟರೆ, ಎರಡನೇ ಕಾರ್ಡಿನಲ್ಲಿ ಪ್ರೀತಿಯ ವಿಚಾರದಲ್ಲಿ ಡೋರು ಕ್ಲೋಸ್ಡ್ ಆಗ್ತಾ ಇದೆ, ಕ್ಲೋಸ್ಡ್ ಆಗೋಗಿದೆ. ಮತ್ತು ಇನ್ಸೆಕ್ಯೂರಿಟಿ ಪ್ರೀತಿಯಲ್ಲಿ ಇರೋದ್ರಿಂದ ಒಂದು ರೀತಿಯ ಪೊಸೆಸಿವ್ ಆಗಿ ಆಲೋಚನೆಗಳನ್ನು ಮಾಡುವುದು, ಪೊಸೆಸಿವ್ ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನು ಪ್ರೀತಿ ವಿಚಾರದಲ್ಲಿ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಈ ವಾರದಲ್ಲಿ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಶಫ್ಲಿಂಗ್ ಕಾರ್ಡಿನಲ್ಲಿ 3 ಕಾರ್ಡ್ಗಳು ಒಟ್ಟಿಗೆ ಬಂದಿದೆ. ಸೊ ಅಲ್ಲಿಗೆ ಪ್ರೀತಿಯ ವಿಚಾರದಲ್ಲಿ ತುಂಬ ಸ್ಟ್ರಕ್ ಆಗ್ತಾ ಇದ್ದೀರಾ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತುಂಬ ಸ್ಟ್ರೆಸ್ಗಳನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಸ್ಟ್ರಕ್ ಕೂಡ ಆಗ್ತಾ ಇದ್ದೀರಾ. ಮೆಂಟಲ್ ಕನ್ಫ್ಯೂಷನ್ಸ್ಗಳಾಗ್ತಾ ಇದೆ. ಏನು ಮಾಡಬೇಕು ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ವಲ್ಲಪ್ಪ, ಹೆಲ್ಪ್ಲೆಸ್ ಆಗ್ತಾ ಇದ್ದೀನಲ್ಲ ಅನ್ನುವಂತಹ ರೀತಿಯ ಸೂಚನೆಗಳು ಬರ್ತಾ ಇದೆ ಈ ವಾರದಲ್ಲಿ ನಿಮಗೆ. ಮತ್ತು ಪ್ರೀತಿಯ ಜೀವನದಲ್ಲಿ ಹೀಲಿಂಗ್ಗಳಾಗಬೇಕಾಗತ್ತೆ. ತುಂಬ ಬೇಜಾರುಗಳಾಗದಾಗ, ಪ್ರೀತಿಯ ವಿಚಾರದಲ್ಲಿ ತುಂಬ ಫೀಲಿಂಗ್ಸ್ಗಳು ಲೆಫ್ಟ್ ಔಟ್ ಆಗುವಾಗ ಅದರ ವಿಚಾರದಲ್ಲಿ ತುಂಬ ಹೀಲಿಂಗ್ಗಳಾಗಬೇಕಾಗತ್ತೆ. ಕೆಲವೊಂದು ರೀತಿಯ ಅವೇಕ್ನಿಂಗ್ಗಳನ್ನು ಆಗೋದ್ರ ಮೂಲಕ ನೀವು ನಿಮ್ಮ ಲೈಫನ್ನು ರಿನೀವಲ್ ಮಾಡ್ಕೋಬೇಕಾಗಿರುವಂತಹ ಸಂದರ್ಭಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಬಿಕಾಸ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದು ವಿಚಾರಗಳನ್ನು ನೀವು ತೀರ್ಮಾನ ಮಾಡಲೇಬೇಕಾಗತ್ತೆ. ಕೆಲವೊಂದು ಸತ್ಯಗಳನ್ನು ತಿಳ್ಕೊಂಡು
ಕೆಲವೊಂದು ವಿಚಾರಗಳಲ್ಲಿ ಅವೇಕನಿಂಗ್ ಆಗಿ ಮುಂದೆ ಬರಲೇಬೇಕಾಗತ್ತೆ ಈ ವಾರದಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಿಮಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಲೋ, ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಮತ್ತು ಕೇರ್ಫುಲ್ ಆಗಿರಬೇಕು. ಕೆಲವೊಂದು ವಿಚಾರಗಳಲ್ಲಿ ತುಂಬ ಕಾಷನ್ಸ್ಗಳನ್ನು ತಗೋಬೇಕಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ತೊಂದರೆಗಳು ಆಗೋದಕ್ಕೆ ಮುಂಚಿತವಾಗಿ ಪ್ರಿಕಾಷನ್ಸ್ಗಳನ್ನು ತಗೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಈ ವಾರದಲ್ಲಿ ಪಾಯಲ್ ನಂಬರ್ 2 ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ಗಳಾಗಲಿ ಅಥವಾ ಪಾಸಿಟಿವ್ ಆದಂತಹ ಗ್ರೋತ್ಗಳಾಗಲಿ ಯಾವ ಕಾರ್ಡ್ಸ್ಗಳಲ್ಲೂ ರೆಪ್ರೆಸೆಂಟ್ ಮಾಡಿಲ್ಲ. ಫೀಲಿಂಗ್ಗಳು ಲೆಫ್ಟ್ ಔಟ್ ಆಗುವಂತಹದ್ದು, ಅಲ್ಲಿಂದಲೇ ಕೆಲವೊಂದು ಮುಂದುವರಿಕೆಗಳು ನಿಲ್ಲೋ ಅಂತಹದ್ದು, ರಿಜೆಕ್ಷನ್ಗಳಾಗುವಂತಹದ್ದು, ಏನೇ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಕನ್ಫ್ಯೂಷನ್ಸ್ ಆಗುತ್ತೆ ಹೊರತು ಅಲ್ಲಿ ಆಗುತ್ತೆ ಹೊರತು ಮೂಮೆಂಟ್ಸ್ಗಳಾಗೋದಿಲ್ಲ. ಅಂತಹ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೀಲ್ ಆಗಬೇಕಾಗತ್ತೆ. ಬಿಕಾಸ್ ತುಂಬ ಬೇಚಾರನ್ನ ಮಾಡ್ಕೋತೀರಾ, ಅಳ್ತಾ ಇರ್ತೀರಾ, ಅಸಮಾಧಾನಗಳಿಗೆ ಒಳಗಾಗಿರ್ತೀರಾ. ಅಂತಹ ಸಂದರ್ಭದಲ್ಲಿ ನೀವು ಸತ್ಯಗಳನ್ನು ತಿಳ್ಕೊಂಡು ಮುಂದಕ್ಕೆ ಪ್ರಿಕಾಷನ್ಸನ್ನು ತಗೊಳ್ಳೇಬೇಕಾಗತ್ತೆ. ಬಿಕಾಸ್ ಮುಂದಕ್ಕೆ ಬರುವಾಗ ತುಂಬ ಸ್ಲೋ ಆಗಿ ನೀವು ಮುಂದಕ್ಕೆ ಬರಬೇಕಾಗತ್ತೆ. ಸ್ಲೋ ಸ್ಟಡಿಗಳನ್ನು ಮಾಡಬೇಕಾಗತ್ತೆ. ಆ ಥರದ ನಿರ್ಧಾರಗಳನ್ನು ಮಾಡುವುದಲ್ಲ. ಕೇರ್ಫುಲ್ ಆಗಿ ಇದ್ದು ಪ್ರೀತಿಯ ವಿಚಾರದಲ್ಲಿ ಕಾಷನ್ಸ್ಗಳನ್ನು ತಗೊಂಡು ಮೂಮೆಂಟ್ಸ್ಗಳನ್ನು ಮಾಡಬೇಕಾಗತ್ತೆ. ಮತ್ತು ನೀವು ಹೀಲಿಂಗ್ ಕೂಡ ಆಗಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಬೇಜಾರುಗಳಾಗುತ್ತೆ. ಬೇಜಾರಿನಿಂದ ಹೊರಗೆ ಬರುವಂತಹ ಪ್ರಯತ್ನಗಳನ್ನು ಕೂಡ ನೀವು ಮಾಡಬೇಕಾಗತ್ತೆ. ಪ್ರಿಕಾಷನ್ಸ್ಗಳನ್ನು ಕೂಡ ಪ್ರೀತಿಯ ವಿಚಾರದಲ್ಲಿ ಮಾಡಿಕೊಂಡು ಮೂಮೆಂಟ್ಸನ್ನು ತಗೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯ ಪಾಸಿಟಿವ್ ಮೂಮೆಂಟ್ಸ್ಗಳು ಪ್ರೀತಿಯ ವಿಚಾರದಲ್ಲಿ ಈ ವಾರದಲ್ಲಿ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ಇದಿಷ್ಟು ಪಾಯಲ್ ನಂಬರ್ 2 ಅವರ ರೀಡಿಂಗ್ ಆಗಿರುತ್ತೆ. ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.